N24 ಕನ್ನಡ ನ್ಯೂಸ್ಗೆ ಸ್ವಾಗತ. ನಗರದ ಹುಳಿಯಾರು ರಸ್ತೆಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆ ಕಾಮಗಾರಿ ಸ್ಥಳೀಯ ಸಾರ್ವಜನಿಕರಿಂದ ತಡೆ. ನಗರದ ಪ್ರಮುಖ ರಸ್ತೆಯಲ್ಲಿ ಒಂದಾಗಿರುವ ಹುಳಿಯಾರು ರಸ್ತೆಯಲ್ಲಿ ಕೆಂಡದ ಗುಂಡಿಯಿಂದ ಶಿವಾಲಯವರೆಗೂ ಚರಂಡಿ ದುರಸ್ತಿ ಮಾಡದೆ ಮಸೀದಿ ಹತ್ತಿರ ಸುಮಾರು ವರ್ಷಗಳಿಂದ ದೊಡ್ಡ ಚರಂಡಿಗೆ ಸೇತುವೆ ಇಲ್ಲದ ಕಾರಣ ಮಳೆ ಬಂದ್ರೆ ಚರಂಡಿಯ ನೀರು ರಸ್ತೆಯಲ್ಲಿ ಹರಿಯುತ್ತೆ ಹಾಗೂ ಅಕ್ಕಪಕ್ಕದ ಮನೆಗಳಿಗೆ ಚರಂಡಿ ನೀರು ನುಗ್ಗುತ್ತೆ. ಅದನ್ನ ಸರಿಪಡಿಸದೆ ಏಕಾಏಕಿ ರಸ್ತೆ ಕಾಮಗಾರಿ ಶುರು ಮಾಡಿರುವುದನ್ನು ವಿರೋಧಿಸಿದ ಸ್ಥಳೀಯ ಸಾರ್ವಜನಿಕರು ರಸ್ತೆ ಕಾಮಗಾರಿಯನ್ನ ಅರ್ಧಕ್ಕೆ ತಡೆಸಿದ್ದಾರೆ. ಇಲ್ಲಿ ಅಲ್ಪ ಮಳೆ ಬಂದರೂ ಕೂಡ ಸಹ ಚರಂಡಿ ನೀರು ರಸ್ತೆಗೆ ಹರಿಯುತ್ತೆ. ಮಳೆಗಾಲದಲ್ಲಿ ಚರಂಡಿ ನೀರು ರಸ್ತೆಗೆ ಹರಿತಾ ಇದ್ದ ಸಂದರ್ಭದಲ್ಲಿ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ್ರು. ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಆಯುಕ್ತರು ಆದಷ್ಟು ಬೇಗ ಕೆಂಡದ ಗುಂಡಿಯಿಂದ ಶಿವಾಲಯ ದೇವಸ್ಥಾನದವರೆಗೆ ಚರಂಡಿ ಕಾಮಗಾರಿಯನ್ನ ಪೂರ್ಣಗೊಳಿಸಲಾಗಿದೆ ಅಂತ ಆಶ್ವಾಸನೆ ನೀಡಿದ್ದಾರೆ. ಆದರೆ 3 ತಿಂಗಳು ಆದರೂ ಕೂಡ ಚರಂಡಿ ಕಾಮಗಾರಿ ಮಾಡದೆ ರಸ್ತೆ ಕಾಮಗಾರಿ ಮಾಡುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ರಸ್ತೆ ಮಾರ್ಗದಿಂದ ಹೊಯ್ಸಳ ಕಾಲದ ಶಿವಾಲಯ ದೇವಸ್ಥಾನ ಹಾಗೂ ಪ್ರಸಿದ್ಧ ಚಿಕ್ಕು ತಿರುಪತಿ ದೇವಸ್ಥಾನಕ್ಕೆ ಹೋಗುವ ಮಾರ್ಗವಾಗಿದ್ದು ಇಲ್ಲಿ ಸಾವಿರಾರು ಜನ ದರ್ಶನಕ್ಕೆ ಬರ್ತಾರೆ ಹಾಗೂ ಇಲ್ಲಿ ಗವರ್ಮೆಂಟ್ಸ್ ಮತ್ತು ಸ್ಕೂಲ್ಗಳು ಇರುವ ಕಾರಣ ಪ್ರತಿದಿನ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಓಡಾಡುವ ಆದ್ದರಿಂದ ಈ ದಾರಿಯಲ್ಲಿ ಚರಂಡಿ ವ್ಯವಸ್ಥೆ ಸರಿಪಡಿಸದೆ ರಸ್ತೆ ಕಾಮಗಾರಿ ಮಾಡುತ್ತಿರುವುದು ಎಷ್ಟು ಸರಿ ಅಂತ ಸ್ಥಳೀಯರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸೈಯದ್ ಅನ್ಸರ್ ಹಾಗೂ ಸಮೀವುಲ್ಲಾ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ರಸ್ತೆಯ ಕಾಮಗಾರಿಯ ಅವಶ್ಯಕತೆ ಇರಲಿಲ್ಲ, ಮೊದಲು ಚರಂಡಿ ವ್ಯವಸ್ಥೆ ಸರಿಪಡಿಸಬೇಕು. ಈ ದಿನ ನಾವು ರಸ್ತೆ ಕಾಮಗಾರಿಯನ್ನ ನಿಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಚರಂಡಿ ವ್ಯವಸ್ಥೆ ಸರಿಪಡಿಸಬೇಕು, ಇಲ್ಲವಾದರೆ ಕಾಮಗಾರಿ ನಡೆಸಲು ನಾವು ಬಿಡುವುದಿಲ್ಲ ಅಂತ ಎಚ್ಚರಿಕೆ ರವಾನಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಲೆಯ ವಾಹನ ಚಾಲಕರು ರಸ್ತೆಯಲ್ಲಿ ಆಗುವ ತೊಂದರೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ರಸ್ತೆಯಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಗಬ್ಬು ನಾರುತ್ತಿದ್ದು ಜನರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಹೆಚ್ಚಾಗಿದೆ. ಆದ್ದರಿಂದ ಜನಪ್ರತಿನಿಧಿಗಳು ಅಧಿಕಾರಿಗಳು ಗಮನ ಹರಿಸುವ ಮುಖೇನ ಚರಂಡಿ ವ್ಯವಸ್ಥೆಯು ಸರಿಪಡಿಸಿ ತದನಂತರ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತ ಒತ್ತಾಯಿಸಿದ್ರು. ಮಾತ್ರ ಮೇನ್ ರೋಡ್ ಅಂತ ಹೇಳ್ತಾರೆ, ಯಾವುದಕ್ಕೂ ಈ ಮೇನ್ ರೋಡ್ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಚರಂಡಿ ಕೆಲಸನೇ ಆಗಿಲ್ಲ. ಈಗ ಒಂದು ಸಾಧಾರಣ ಒಂದು ಸಣ್ಣ ಮಗುಗೆ ಕೇಳಿದ್ರು ಯಾವುದು ಫಸ್ಟ್ ಮಾಡಬೇಕು ಅಂತ ಕೇಳಿದ್ರು ಚರಂಡಿ ಫಸ್ಟ್ ಮಾಡೋದಾ ಅಥವಾ ರೋಡ್ ಫಸ್ಟ್ ಮಾಡೋದಾ ಅಂತ ಕೇಳಿದ್ರೆ ಆ 5ನೇ ಕ್ಲಾಸ್ ಓದೋ ಹುಡುಗ ಕೂಡ ಹೇಳ್ತಾನೆ ಫಸ್ಟ್ ಚರಂಡಿ ಕೆಲಸ ಆಗಬೇಕು ಆಮೇಲೆ ರೋಡ್ ಅಂತ ಹೇಳ್ತಾರೆ. ಮಾತ್ರ ಇಲ್ಲಿದೆಯಲ್ಲ, ಇಷ್ಟು ಇರೋರು ದೊಡ್ಡವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ. ಈಗ ರೋಡ್ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾಟಕ ಮಾಡಿ ಅದೆಷ್ಟು ಲಕ್ಷ ಲೂಟಿ ಮಾಡ್ತಾರೋ ಅದೇನಾದ್ರು ಏನು ಬೇಕಾದರೂ ಮಾಡ್ಕೊಳ್ಳಿ, ಅದು ಹಾಳಾಗೋಗ್ಲಿ. ಮಾತ್ರ ನಮಗೆ ಇದೆಯಲ್ಲ ಚರಂಡಿ ಒಂದು ಬೇಕೇ ಬೇಕು. ಚರಂಡಿ ಇಲ್ದಲೇ ಇಲ್ಲಿ ರೋಡ್ ಮಾಡಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ನಾವು ಹೇಳೋದು ಇಷ್ಟೇ. ಮತ್ತು PWD ಹೇಳಿದ್ರೆ ಅವರು ಈಗ ರೋಡ್ ಇದೆಲ್ಲ ಇವರು ಮಾಡ್ತಾ ಇರುವಾಗ ನಾವು ನಿಲ್ಲಿಸಿದ್ದೀವಿ. ಮತ್ತು ಯಾರಿಗೂ ನೋವು ಮಾಡಬೇಕು, ಯಾರ ಮೇಲೇನೂ ನಮಗೆ ಕೋಪವನ್ನು ನಾವು ತೋರಿಸ್ಬೇಕು ಅಂತದ್ದು ಯಾವ ಉದ್ದೇಶನೂ ಇಲ್ಲ ನಮಗೆ. ನಮಗಿದೆಲ್ಲ ನಾವು ಹೇಳೋದಷ್ಟೇ, ಚರಂಡಿ ಆಗಿ ಆಮೇಲೆ ರೋಡ್ ಆಗಬೇಕು ಅಂತ ಹೇಳ್ಬಿಟ್ಟು ಮಾತ್ರ ಈಗ ನಿಲ್ಲಿಸಿದ್ದೀವಿ ಕೆಲಸ. ನಾವು ಹುಳಿಯಾರ್ ರೋಡಲ್ಲಿ ನಿಲ್ಲಿಸಿದ್ದೀವಿ. ನಮಗೆ ಅಷ್ಟು ಗೌರವ ಇದ್ದರೆ ಶಾಸಕ ಅವರಾಗಲಿ ಅಥವಾ ಬೇರೆ ಲೀಡರ್ಗಳಾಗಲಿ ಯಾರಾಗಲಿ ಬಂದುಬಿಟ್ಟು ಇದೆಲ್ಲ ನಮ್ಮ ಹತ್ರ ಮಾತಾಡಿಸಿ ಆಮೇಲೆ ಚರಂಡಿ ಕೆಲಸ ಮಾಡಿಸಿ 2 ಬ್ರಿಡ್ಜ್ ಬರಬೇಕು. ಎಲ್ಲಿ ಅಡ್ಡವನ್ನು ಬರುತ್ತೆ ಚರಂಡಿಯ ಅಲ್ಲಿ ಒಂದು ಬ್ರಿಡ್ಜ್ ಬರಲೇಬೇಕು ಮಾಡಿ ಆಮೇಲೆ ರೋಡಿಂದು ಅವ್ರು ಚರಂಡಿ ಇಲ್ಲದೆ ರೋಡ್ ಹಾಕ್ತಾರೆ. ರೋಡಿಗೆ ದುಡ್ಡು ಸಂಖ್ಯೆ ಮಾಡ್ಕೊಂಡ್ಬಂದ್ರೆ ಚರಂಡಿ ಮಾಡಿಲ್ಲ ಅಂತೆ. ಚರಂಡಿ ಇದ್ದರೆ ತಾನೇ ರೋಡ್ ಹಾಕೋದಿಲ್ಲಿ. ಚರಂಡಿ ಇಲ್ಲದಲ್ಲೇ ರೋಡ್ ಮಾಡ್ತಾರೆ ಸರ್. ಉಳ್ಳಾರ ರಸ್ತೆ ಇದು ತಿರುಪತಿ ಹೋಗೋದು, ಶಿವಾಲಯ ದೇವಸ್ಥಾನಕ್ಕೆ ಹೋಗೋದು ಈ ರೋಡಿಗೆ ಮೇನ್ ರೋಡು. ಡೈಲಿ ಸಾರ್ವಜನಿಕರು ಓಡೋದು ರೋಡ್ ಇಲ್ಲಿ. ಇವ್ರು ಕಣ್ಣಿಲ್ವಾ? ಇಲ್ಲಿ ನೋಡಿಲ್ಲಿ ಕಣ್ಬಿಟ್ಟು ನೋಡಿ ಸರ್. ಇಲ್ಲಿ ಟಾರ್ ಹಾಕ್ತಾರೆ ಇಲ್ಲಿ ಚರಂಡಿ ಇಲ್ದಲೆ. ಫಸ್ಟ್ ಚರಂಡಿ ಮಾಡಿಕೊಡಿ. ಚೂರು ಮಳೆ ಬಂದರೆ ಎಲ್ಲ ಬಿದ್ದು ರೋಡಿಗೆ ಬರುತ್ತೆ ನೀರು. ಅಂಥದ್ರಲ್ಲಿ ರೋಡ್ ಮಾಡ್ತಾರೆ. HKJN ರೋಡ್ ಆಗಲಿ, ಹಾಸನ ರೋಡ್ ಆಗಲಿ ಎಲ್ಲ ಕಿತ್ತಾಕಿದ್ದಾರೆ ರೋಡು. ಯಾವ ಕೆಲಸ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ ನಮ್ಮ ಮಸ್ತಿಯಲ್ಲಿ. ಸುಮ್ಮನೆ ಅಭಿವೃದ್ಧಿ ಕೆಲಸ ತೋರಿಸ್ತಾ ಇದ್ದೀವರು. ಏನಕ್ಕೆ ಕೆಲಸ ಆಗ್ತಾರೆ ಇಲ್ಲಿ ನೋಡಿ. ಇಲ್ಲಿ ಎಷ್ಟು ಹೆಂಗಿದೆ ಗುಂಡಿ ಅದೆಲ್ಲ ಚರಂಡಿನೇ ಮಾಡಿಲ್ಲ. ಮಾತ್ರ ಮೇನ್ ರೋಡ್ ಅಂತ ಹೇಳ್ತಾರೆ, ಯಾವುದಕ್ಕೂ ಈ ಮೇನ್ ರೋಡ್ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ಚರಂಡಿ ಕೆಲಸನೇ ಆಗಿಲ್ಲ. ಈಗ ಒಂದು ಸಾಧಾರಣ ಒಂದು ಸಣ್ಣ ಮಗುಗೆ ಕೇಳಿದ್ರು ಯಾವುದು ಫಸ್ಟ್ ಮಾಡಬೇಕು ಅಂತ ಕೇಳಿದ್ರು ಚರಂಡಿ ಫಸ್ಟ್ ಮಾಡೋದಾ ಅಥವಾ ರೋಡ್ ಫಸ್ಟ್ ಮಾಡೋದಾ ಅಂತ ಕೇಳಿದ್ರೆ ಆ 5ನೇ ಕ್ಲಾಸ್ ಓದೋ ಹುಡುಗ ಕೂಡ ಹೇಳ್ತಾನೆ ಫಸ್ಟ್ ಚರಂಡಿ ಕೆಲಸ ಆಗಬೇಕು ಆಮೇಲೆ ರೋಡ್ ಅಂತ ಹೇಳ್ತಾರೆ. ಮಾತ್ರ ಇಲ್ಲಿದೆಯಲ್ಲ, ಇಷ್ಟು ಇರೋರು ದೊಡ್ಡವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ. ಈಗ ರೋಡ್ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾಟಕ ಮಾಡಿ ಅದೆಷ್ಟು ಲಕ್ಷ ಲೂಟಿ ಮಾಡ್ತಾರೋ ಅದೇನಾದ್ರು ಏನು ಬೇಕಾದರೂ ಮಾಡ್ಕೊಳ್ಳಿ, ಅದು ಹಾಳಾಗೋಗ್ಲಿ. ಮಾತ್ರ ನಮಗೆ ಇದೆಯಲ್ಲ ಚರಂಡಿ ಒಂದು ಬೇಕೇ ಬೇಕು. ಚರಂಡಿ ಇಲ್ದಲೇ ಇಲ್ಲಿ ರೋಡ್ ಮಾಡಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ನಾವು ಹೇಳೋದು ಇಷ್ಟೇ. ಮತ್ತು PWD ಹೇಳಿದ್ರೆ ಅವರು ಚರಂಡಿ ಇಲ್ದಲೇ ರೋಡ್ ಹಾಕ್ತಾರೆ. ರೋಡಿಗೆ ದುಡ್ಡು ಸಂಖ್ಯೆ ಮಾಡ್ಕೊಂಡ್ಬಂದ್ರೆ ಚರಂಡಿ ಮಾಡಿಲ್ಲ ಅಂತೆ. ಚರಂಡಿ ಇದ್ದರೆ ತಾನೇ ರೋಡ್ ಹಾಕೋದಿಲ್ಲಿ. ಚರಂಡಿ ಇಲ್ದಲೇ ರೋಡ್ ಮಾಡ್ತಾರೆ ಸರ್. ಉಳ್ಳಾರ ರಸ್ತೆ ಇದು ತಿರುಪತಿ ಹೋಗೋದು, ಶಿವಾಲಯ ದೇವಸ್ಥಾನಕ್ಕೆ ಹೋಗೋದು ಈ ರೋಡಿಗೆ ಮೇನ್ ರೋಡು. ಡೈಲಿ ಸಾರ್ವಜನಿಕರು ಓಡೋದು ರೋಡ್ ಇಲ್ಲಿ.
ಇವ್ರು ಕಣ್ಣಿಲ್ವಾ ಇಲ್ಲಿ ನೋಡಿ, ಇಲ್ಲಿ ಕಣ್ಬಿಟ್ಟು ನೋಡಿ ಸರ್. ದಾರ ಆಗ್ತಿರಲಿ ಚರಂಡಿ ಇಲ್ದಲೆ, ಫಸ್ಟ್ ಚರಂಡಿ ಮಾಡಿಕೊಡಿ. ಚೂರು ಮಳೆ ಬಂದರೆ ಎಲ್ಲ ಬಿಡಿ ರೋಡಿಗೆ ಬರುತ್ತೆ ನೀರು, ಅಂಥದ್ರಲ್ಲಿ ರೋಡ್ ಮಾಡ್ತಾರೆ. HKJ ರೋಡ್ ಆಗಲಿ, ಹಾಸನ ರೋಡ್ ಆಗಲಿ, ಎಲ್ಲ ಕಿತ್ತಾಕಿದ್ದಾರೆ ರೋಡು. ಯಾವ ಕೆಲಸ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ ನಮ್ಮ ಮಸ್ತಿಗಳ್ಳಿ. ಸುಮ್ಮನೆ ಅಭಿವೃದ್ಧಿ ಕೆಲಸ ತೋರಿಸ್ತಾ ಇದ್ದೀವಿ. ಏನಕ್ಕೆ ಕೆಲಸ ಆಗ್ತಾರ? ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಹೆಂಗಿದೆ ಗುಂಡಿ ನೋಡಿ, ಅದೆಲ್ಲ ಚರಂಡಿನೇ ಮಾಡಿಲ್ಲ. ಸಂತೆ ದಿನ ಈ ರೋಡ್ ತುಂಬ ಟ್ರಾಫಿಕ್ ಆಗುತ್ತೆ. ಆ ಕಡೆಯಿಂದ ಟರ್ನ್ ಆಗ್ತವೆ, ಗಾಡಿಗಳು ಗೊತ್ತಾಗಲ್ಲ. ಈ ಚರಂಡಿ ಓಪನ್ ಮಾಡಿ 6 ತಿಂಗಳಾಯಿತು. ಇದನ್ನು ದಯಮಾಡಿ ರೆಡಿ ಮಾಡಿಸ್ಕೊಡ್ಬೇಕಾಗಿ ವಿನಂತಿ. ಆಮೇಲೆ ಸ್ಕೂಲ್ ಮಕ್ಕಳುಗಳು, ಆಮೇಲೆ ಬೇರೆ ವೆಹಿಕಲ್ಗಳು ಬರ್ತವೆ ಸರ್. ಡೈಲಿ ಓಡಾಡೋದ ನೀವು ಇಲ್ಲಿ? ಹುಳಿಯಾರ್ ರೋಡ್ ಗಾಡಿ ಬರ್ತವೆ, ಡೈಲಿ ಓಡಾಡೋದ ಇಲ್ಲಿ? ಡೈಲಿ ಓಡಾಡ್ತೀವಿ ನಾವು ಇಲ್ಲಿ. ತುಂಬಾ ತೊಂದರೆ ಆಗುತ್ತಾ? ತುಂಬಾ ಟ್ರಾಫಿಕ್ ಆಗ್ತದೆ. ಗಾಡಿ ಬಂದ್ರೆ ಹೆಂಗೆ ಸರ್? ಅಲ್ಲ, ಟರ್ನ್ ಆದ್ರೆ ಚರಂಡಿ ಒಳಗೆ ಹೋಗ್ತಾವೆ ಗಾಡಿಗಳು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.